ಬರ್ತೀನಿ. ನನ್ನ ಆಟೋ ಮಾರ್ಬಿಟ್ಟೆ. ಆಟೋ ಮಾಡಿದ್ಯಾ? ಯಾಕೋ? ಸ್ನೇಹ ಸಂಬಂಧ ಆದ್ಮೇಲೆ ಇಂಥ ಸಮಯದಲ್ಲಿ ಸಹಾಯ ಮಾಡದೆ ಹೋದ್ರೆ ಹೇಗೋ? ನಟರಾಜ್ನ ಅಣ್ಣನ ಆಸ್ಪತ್ರೆ ಖರ್ಚು ಮಿತಿ ಮೀರ್ತಾ ಇದೆ ಅಂತ ಗೊತ್ತಾಗಿ ಅವನ ಹಾಗೆ ನಾನು ಕೂಡ ನನ್ನ ಆಟೋ ಮಾರ್ಬಿಟ್ಟೆ. ಗ್ರೇಟ್ ಗ್ರೇಟ್ ಕಣೋ ನೀನು, ಗ್ರೇಟ್. ನಿನ್ನಂತ ಫ್ರೆಂಡ್ ಸಿಕ್ಕಿರೋದು ನಮ್ಮ ಪುಣ್ಯ ಕಣೋ, ಪುಣ್ಯ. ಆದ್ರೆ ನಿನ್ನ ಜೀವನಕ್ಕಿರುವಂತ ಒಂದೇ ಒಂದು ಆಟನ ಮಾರ್ಬಿಟ್ಟು ಹೊಟ್ಟೆ ಪಾಡಿಗೆ ಏನೋ ಮಾಡ್ತೀಯಾ? ಅದರಲ್ಲೂ ನಟರಾಜ ಅಣ್ಣನ ಪರಿಸ್ಥಿತಿ ನೋಡಿದ್ರೆ ಅವನು 100ರಲ್ಲಿ 90% ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ನಮ್ಮ ಬಾಲ್ಯದಲ್ಲಿ ಬಾಡಿಗೆ ಸೈಕಲ್ ಸವಾರಿ ಮಾಡ್ತಾ ಬಿದ್ದು ಎದ್ದು ಕದ್ದು ಮುಚ್ಚಿ ಈಜೊಡಿಯೋಕ್ ಹೋಗಿ ಒದೆ ತಿಂದವರು ನಾವೆಲ್ಲ, ಒದೆ ತಿಂದವರು. ಆದ್ರೆ ಈಗ ಅವನ ತಂಗಿನ ಪ್ರೀತಿಸಿ ಮದುವೆ ಮಾಡ್ಕೊಳ್ಬೇಕು ಅಂತ ಸಂಬಂಧದ ಸನಿಹದಲ್ಲಿದ್ದ ನಾನೇ ಸಹಾಯಕ್ಕೆ ನಿಂತೆ ಹೋದ್ರೆ ಹೇಗೋ ಹೇಗೋ ನೋಡು. ಅವನ ಮನೆ ಕಷ್ಟನ ನನ್ನ ಕುಟುಂಬದ ಕಷ್ಟ ಅಂತ ತಿಳಿದು ಈ ಹಣನ ಅವನು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಏನು ನೀನು ನಟರಾಜ್ ತಂಗಿ ಪ್ರೀತಿಸಿದ್ಯಾ? ಏನು ಅಷ್ಟು ಆತ್ಮೀಯ ಗೆಳೆಯನಾಗಿ ನನ್ನ ಹತ್ರನೇ ಈ ವಿಚಾರ ಮುಚ್ಚಿಬಿಟ್ಟಲ್ಲೋ? ಯಾಕೆ ಮಾಡಿದೆ? ಅದು ಅವ್ರ ಅಣ್ಣ ಸುಧೀರ್ನಿಗೆ ನಾವಿಬ್ಬರು ಪ್ರೀತಿ ಮಾಡ್ತಾ ಇರೋ ವಿಷಯ ಗೊತ್ತಿರ್ಲಿಲ್ಲ ಕಣ. ಒಂದು ವೇಳೆ ಅವನಿಗೆ ಗೊತ್ತಾದ್ರೆ ಒಪ್ಪದೆ ಹೋದ್ರೆ ಕಷ್ಟ ಅಂತ. ಅದರಲ್ಲೂ ಒಂದು ಹೆಣ್ಣಿನ ವಿಷಯ ಅಲ್ವಾ, ಅದಕ್ಕೆ ಯಾರಿಗೂ ಹೇಳಿರಲಿಲ್ಲ. ಸರಿ ನೋಡು, ನಾವಿಬ್ರು ಈಗ ಹೋಗಿ ಈ ಹಣ ಕೊಟ್ಟು ನಟರಾಜನಿಗೆ ಒಂದೆರಡು ಸಮಾಧಾನ ಮಾತು ಹೇಳ್ಬೋದು. ನೋಡು, ನನಗೆ ತುಂಬಾ ಕಷ್ಟ ಇದೆ, ಇದನ್ನ ನಟರಾಜ್ಗೆ ಕೊಟ್ಬಿಡು. ನಾನು ಜೊತೆ ಇಲ್ಲ ಕಣ, ತುಂಬಾ ಕೆಲಸ ಇದೆ, ನೀನು ಹೋಗ್ಬಿಟ್ಟು ಬಾ. ಬಲ್ಲ ಆಗಿದ್ರೆ ಏನಪ್ಪ ಇದು? ಈ ತರ ಅನಿಶ್ಚಿತವಾಗಿ ನನ್ನ ಕನಸಲ್ಲಿ ಕಟ್ಟಿದ ಪ್ರೇಮದ ಕೋಟೆ ಇಷ್ಟು ಕಡಿಮೆ ಸಮಯದಲ್ಲಿ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಖಾಲಿ ಇದೆ, ಹಾರ ನಂದೇ ಅನ್ಕೊಂಡ್ಬಿಟ್ಟಿದೆ. ವಿಶೇಷವಾದದ್ದು ಬೇರೆನೇ ಇತ್ತು. ಮನಸ್ಸಲ್ಲಿ ಹುಟ್ಟಿ ಮನಸ್ಸಲ್ಲೇ ಸೋತು ಈ ಮತ್ತೆ ಯಾರಿಗೂ ಅರ್ಥನೇ ಆಗ್ತಿದ್ದು ಹೋಗಿದ್ದು ಒಳ್ಳೇದಾಯ್ತು. ನನ್ನ ಹಣೆ ಬರನೋ ನನ್ನ ಪುಣ್ಯನೋ ಒಂದು ಅರ್ಥ ಆಗ್ತೇನೆ. ಆದ್ರೂ ಜ್ಯೇಷ್ಠ ಮತ್ತೆ ನಟರಾಜ್ ಯಾವ ಜನ್ಮದ ಬಂಧುಗಳು ಗೊತ್ತಿಲ್ಲ. ಆದ್ರೆ ಇವರೆಲ್ಲರೂ ನನ್ನ ಜೊತೆ ಒಟ್ಟಿಗೆ ಇದ್ರೆ ಅಷ್ಟೇ ಸಾಕು.